ದೇವ್ರೆ, ಅಖಿಲ್ ನಮ್ಮ ಮಾತಿನ ಮೀರ್ದೆ ನಾವ್ ಹೇಳೋ ಹುಡುಗಿನ ಮದ್ವೆ ಆಗೋ ಹಾಗೆ ಆಶೀರ್ವಾದ ಮಾಡಪ್ಪ. ಗುಡ್ ಮಾರ್ನಿಂಗ್ ಮಮ್ಮಿ. ವೆರಿ ಗುಡ್ ಮಾರ್ನಿಂಗ್ ಅಖಿಲ್. ಈ ಮಮ್ಮಿ ಮೇಲಿರೋ ಕೋಪ ಹೋಯ್ತಲ್ವಾ? ಮಮ್ಮಿ ಮೇಲೆ ಕೋಪನಾ? ಹೋಗ್ಲಿ, ಬೇಜಾರ್ ಅನ್ಕೋ. ಹೋಯ್ತಾ? ಮಮ್ಮಿ, ಅದು ಕೋಪನೋ ಬೇಜಾರೋ ಅಲ್ಲ. ನಿಮ್ಮ ಮೇಲ್ ನನಗಿರೋ ಪ್ರೀತಿಗೆ ಇನ್ನೊಂದು ಆಂಗಲ್ ಇದೆ ಅನ್ನೋ ಎಕ್ಸ್ಪ್ರೆಷನ್ ಮಮ್ಮಿ. ಚಿಕ್ಕ ಮಕ್ಕಳನ್ನ ತಾಯಿ ಬೈದ್ರು ಹೊಡೆದ್ರು ಅದು ಕೋಪದಿಂದನೋ ಬೇಜಾರಿಂದನೋ ಅಲ್ವಲ್ಲ. ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ದೇನೆ ಆ ಮಗು ಕೆಟ್ಟ ದಾರಿಲಿ ಹೋಗಿ ಕೆಟ್ಟ ಹೋಗ್ಬೋದೇನೋ ಭಯಕ್ಕೆ ಆ ಭಯದ ಹಿಂದೆ ಇರೋ ಪ್ರೀತಿ. ಅಂದ್ರೆ ಅದು ಆ ತಾಯಿ ಮಗು ಮೇಲಿಟ್ಟಿರೋ ಪ್ರೀತಿಗೆ ಇನ್ನೊಂದು ರೂಪ ತಾನೆ. ಇದು ಕೂಡ ಅಷ್ಟೇ ಮಮ್ಮಿ. ಶ್ಯಾಮ ವಿಷಯದಲ್ಲಿ ನಾನು ಹೇಳಿದ್ದನ್ನ ನೀವು ಅರ್ಥ ಮಾಡ್ಕೊಳ್ದಂಗೆ ತಪ್ಪು ತಿಳ್ಕೊತಾ ಇದ್ದೀರಾ. ಅದರಿಂದಾಗಿ ಏನೇನು ಅನಾಹುತ ಆಗುತ್ತೋ ಅನ್ನೋ ಭಯ, ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೋ ಅನ್ನೋ ಬಾಧೆ. ಆ ಭಯ ನೋವಿನ ಹಿಂದೆ ಇರೋದು ನಿಮ್ಮ ಮೇಲೆ ನನಗಿರೋ ಪ್ರೀತಿನೇ ಮಮ್ಮಿ. ಮಮ್ಮಿ, ಇನ್ ಮುಂದೆ ಆದ್ರೂ ಶ್ಯಾಮನ್ ವಿಷಯದಲ್ಲಿ ಅಯ್ಯೋ, ದೀಪ ಹೀಗೆ ಬಿದ್ದೋಯ್ತಲ್ಲ. ಇದ್ಯಾವುದೋ ಅಪಶಕುನ ಅನ್ಸುತ್ತೆ. ಏನು ಅಶುಭ ಆಗುತ್ತೋ ಏನೋ. ದೇವ್ರೆ, ದಯವಿಟ್ಟು ಕ್ಷಮಿಸು. ಮಮ್ಮಿ, ಮಮ್ಮಿ, ಏನು ಹೆದರ್ಕೋಬೇಡಿ. ಅಂಥದ್ದೆಲ್ಲ ಏನೂ ಆಗಲ್ಲ. ಏನೋ ಕೈ ತಾಗಿ ದೀಪ ಕೆಳಗಡೆ ಬಿತ್ತು ಅಷ್ಟೇ ಮಮ್ಮಿ. ಅಷ್ಟಕ್ಕೆ ನೀವು ಅಪಶಕುನ ಅಶುಭ ಅಂದ್ಕೊಂಡು ಟೆನ್ಷನ್ ಪಡಬೇಡಿ. ಇಷ್ಟು ಭಕ್ತಿಯಿಂದ ಪೂಜೆ ಮಾಡೋ ನಿಮಗೆ ಆ ದೇವರು ಎಲ್ಲ ಒಳ್ಳೇದೇ ಆಗೋ ಹಾಗೆ ಮಾಡ್ತಾನೆ. ನೀವು ಟೆನ್ಷನ್ ಮಾಡ್ಕೋಬೇಡಿ ಮಮ್ಮಿ. ದೇವ್ರೆ, ಯಾರಿಗೂ ಏನು ತೊಂದರೆ ಆಗ್ತೆ ಈ ಮನೇಲಿ ಯಾವ ಅಶುಭನೂ ಆಗದೆ ಇರೋ ಹಾಗೆ ಆಶೀರ್ವಾದ ಮಾಡಪ್ಪ. ಏನು ನಿನ್ ತಮ್ಮನಿಗೆ ದೃಷ್ಟಿ ತೆಗೆಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಾ ಇದೀಯಾ? ಹೌದು ಅದಕ್ಕೆ. ನಿನ್ ತಮ್ಮ ಅಮೆರಿಕದಿಂದ ಬರ್ತಾ ಇಲ್ಲ, ಆಸ್ಪತ್ರೆಯಿಂದ ಬರ್ತಿದ್ದಾನೆ ಅಷ್ಟೇ. ಹಾ, ಹಾಸ್ಪಿಟ್ಲಿಂದಾನೆ ಕ್ಷೇಮವಾಗಿ ಬರ್ತಾ ಇದ್ದಾನಲ್ವಾ, ಅದಕ್ಕೆ ದೃಷ್ಟಿ ತೆಗಿಬೇಕು. ನಿಧಾನಕ್ಕಿಳಿಯಪ್ಪ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಊರವ್ರ ಕಣ್ಣು, ಜನರ ಕಣ್ಣು, ಕೆಟ್ಟ ಕಣ್ಣು, ಮನೆಯವ್ರ ಕಣ್ಣು, ಎಲ್ರ ದೃಷ್ಟಿನೂ ಹೋಗ್ಲಿ. ಕಿಟ್ಟು, ನೀನು ಕೃಷ್ಣನ್ಗೆ ಕೈ ಮುಗ್ದು ಒಳಗಡೆ ಹೋಗ್ ಮಲ್ಗು. ಸರಿ ಅಕ್ಕ. ಹೋಗು. ಅಪ್ಪ, ಕಾಫಿ. ಅಣ್ಣ, ಕಾಫಿ ತಗೊಳ್ಳಿ. ಕಿಟ್ಟು, 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 ಏನ್ ಬೇಕು ನಿನ್ಗೆ?
ಏನು ಬೇಡ ಅಕ್ಕ. ಮತ್ತೆ ಹೊರಗಡೆ ಯಾಕೆ ಬಂದೆ? ರೂಮಲ್ಲಿ ಒಬ್ನೇ ಇರ್ಬೇಕಂದ್ರೆ ಏನೋ ಭಯ ಅಕ್ಕ. ನಾನು ಕೂಡ ಇಲ್ಲೇ ಕೂತ್ಕೋತೀನಕ್ಕ. ಬೇಡ ಕಿಟ್ಟು, ಇಲ್ ಬೇಡ. ನೀನು ಚೆನ್ನಾಗಿ ವಿಶ್ರಾಂತಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರಲ್ಲ, ಒಳಗ್ ಹೋಗು. ನಾನೊಬ್ನೇ ಇರಕ್ ಆಗಲ್ಲ ಅಕ್ಕ. ಸರಿ, ನಿನ್ನ ಹತ್ರನೇ ನಾನು ಇರ್ತೀನಿ, ನಡಿ. ಹಾಗಾದ್ರೆ ಸರಿ. ನಮ್ಮ ಶ್ಯಾಮಗೆ ಕಿಟ್ಟು ಅಂದ್ರೆ ಪ್ರಾಣ. ನಾಳೆ ಮದ್ವೆ ಆದ್ಮೇಲೆ ಹೇಗಿರ್ತಾಳೋ ಏನೋ. ಚೆನ್ನಾಗೇ ಇರ್ತಾಳೆ. ಹುಟ್ಟಿದ ಮನೇನ ಮನೆಯವ್ರನ್ನೆಲ್ಲ ಬಿಟ್ಟು ನಾನಿಲ್ವಾ ಇಲ್ಲಿ? ಯಾರಾದ್ರೂ ಅಷ್ಟೇ ಅಲ್ವಾ ಮಾವ? ಹೌದಮ್ಮ, ಕರೆಕ್ಟಾಗಿ ಹೇಳಿದೆ. ಅತ್ತೆ ಮನೆಗೆ ಹೋದ್ಮೇಲೆ ಯಾವ ಹುಡುಗಿನಾದ್ರೂ ಅಷ್ಟೇ. ಏನಪ್ಪ, ನೀವು ಅತ್ತೆ ಮನೆ ಅಂದಾಗ ನೆನಪಾಯ್ತು. ನಾವು ಈ ಊರಿಗೆ ಬಂದ್ಮೇಲೆ ಬೀಗ್ರ ಮನೆಯವ್ರ ಹತ್ರ ಒಂದ್ಸಲಿನೂ ಮಾತಾಡ್ಲೇ ಇಲ್ಲ. ಸಮಯ ಇದ್ರೆ ನಾಳೆ ಒಂದ್ಸಾರಿ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದ್ರೆ ಹೇಗೆ? ಸಮಯ ಇದ್ರೆ ಅಂದ್ರೆ ಏನ್ರಿ? ಸಮಯ ಮಾಡ್ಕೊಂಡು ನಾವೇ ಹೋಗ್ಬೇಕು, ಅದೇ ಮರ್ಯಾದೆ. ಹೌದೌದು, ಅದು ಸರಿನೇ. ಆದ್ರೆ ಅವ್ರ ಆ ಥರ ಎಲ್ಲ ಮರ್ಯಾದಿನ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ವೇಳೆ ನೀವೇ ಒಂದ್ಸಲ ಹೋಗಿ ನೋಡೋಣ ಅನ್ಕೊಂಡ್ರು ಅವ್ರ ಊರಲ್ಲಿಲ್ಲ. ಹೌದಾ? ಊರಲ್ಲಿಲ್ವಾ? ಹೌದು ಹೌದು ಚಿಕ್ಕಪ್ಪ. ಕಿಟ್ಟುಗೆ ಹೀಗಾಯ್ತು ಅನ್ನೋ ವಿಷಯನ ಅವ್ರಿಗೆ ಹೇಳೋಕೆ ಅಂತ ಫೋನ್ ಮಾಡಿದ್ದೆ. ಅವರು ಮೈಸೂರಲ್ಲಿದ್ದಾರಂತೆ. ಕಿಟ್ಟುಗೆ ಹೀಗಾಗಿದ್ ಕೇಳಿ ತುಂಬಾ ಬೇಜಾರು ಮಾಡ್ತಿದ್ವಿ. ಊರಿಂದ ಬಂದ್ಮೇಲೆ ನಿಮ್ ಮನೆಗೆ ಬಂದು ಕಿಟ್ಟುನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ಸರಿ ಬಿಡಿ. ನನಗೆ ಮೀಟಿಂಗಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ ಚಿಕ್ಕಪ್ಪ. ಸರಿನಪ್ಪ, ಬರ್ತೀನಿ ಚಿಕ್ಕಮ್ಮ. ಒಳ್ಳೇದಾಗ್ಲಪ್ಪ. ಬರ್ತೀನಮ್ಮ. ಬೀಗ್ರ ಹತ್ರ ಮಾತಾಡ್ತಾರಂತೆ. ಬೀಗ್ರ ಹತ್ರ ಯಾರನ್ನ ಯಾವಾಗ ಎಲ್ಲಿ ಮೀಟ್ ಮಾಡಬೇಕು ಅಂತ ನಾನ್ ಡಿಸೈಡ್ ಮಾಡಬೇಕು. ನೋ ಪ್ರಾಬ್ಲಮ್ ರಂಗನಾಥ್ ಅವ್ರೆ, ನೀವು ಕೇಳ್ತಿರೋ ಹಾಗೆ ನಾವು ನಿಮಗೆ ಕ್ಯಾಶೇ ಕೊಡ್ತೀವಿ. ಬ್ಯಾಂಕ್ ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಡು ನಾವು ಅಲ್ಲೇ ಬರ್ತೀವಿ. ಡ್ಯಾಡಿ, ನಂಗೊಂದು ಚಿಕ್ಕ ಡೌಟ್. ಏನಪ್ಪ? ರಂಗನಾಥ್ ಅವ್ರಿಗೆ ಕ್ಯಾಶ್ ಆಗಿ ಕೊಡ್ಬೇಕು, ಚೆಕ್ ಕೊಡ್ಬೋದಲ್ಲ ಅನ್ನೋದೇ ನಿನ್ ಡೌಟಾ? ನನ್ನ ಡೌಟ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋದಲ್ಲ ಡ್ಯಾಡಿ, ಮಮ್ಮಿಗೆ ಸಂಬಂಧಪಟ್ಟಿದ್ದು. ಮಮ್ಮಿಗೆ ಸಂಬಂಧಪಟ್ಟಿದ್ದ? ಏನದು? ನನಗೆ ಸಂಬಂಧಪಟ್ಟಿರೋ ಪ್ರತಿ ವಿಷಯಕ್ಕೂ ಮಮ್ಮಿ ಯಾಕೆ ಅಷ್ಟೊಂದು ಗಾಬರಿ ಆಗ್ತಾರೆ ಡ್ಯಾಡಿ? ಪ್ರತಿ ಚಿಕ್ಕ ವಿಷಯಕ್ಕೂ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾರಲ್ಲ? ಯಾಕೆ ಅಂದ್ರೆ ನೀನು ಚಿಕ್ಕ ಮಗ ಅಲ್ವಾ, ಅದಕ್ಕೆ. ಚಿಕ್ಕ ಮಗನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ ಕಣಪ್ಪ, ಅದಕ್ಕೆ. ನೋಡು, ಪ್ರೀತಿ ಹೆಚ್ಚಾದಾಗ ಹೀಗೆ ಪ್ರತಿ ವಿಷಯಕ್ಕೂ ಗಾಬರಿ ಆಗೋದು, ಟೆನ್ಷನ್ ಮಾಡ್ಕೊಳ್ಳೋದು ಆಗುತ್ತೆ ಕಣ. ಅದೇ ಹಾಗೆ ಗಾಬರಿ ಆಗೋದಾದ್ರೂ ಯಾಕೆ ಅಂತ ಕೇಳ್ತಾ ಇದ್ದೀನಿ. ನಾನು ಚಿಕ್ಕವನಿದ್ದಾಗ್ಲಿಂದಾನು ಮಮ್ಮಿ ಏನ್ ಹೇಳಿದ್ರು ಇಲ್ಲ ಅಂತ ಹೇಳಿಲ್ವಲ್ಲ. ಸರಿ, ಚಿಕ್ಕ ವಯಸ್ಸಿಂದ ನೀನ್ ಆಗಲ್ಲ ಅಂತ ಹೇಳಿಲ್ಲ, ಆದ್ರೆ ಈಗ ಆಗಲ್ಲ ಅಂತೀಯನೋ ಅಂತ ನಿಮ್ ಮಮ್ಮಿ ಉದ್ದೇಶ ಇರ್ಬೋದು. ಈಗ ಮಾತ್ರ ಯಾಕಿಲ್ಲ ಅಂತೀನಿ ಡ್ಯಾಡಿ. ಯಾಕೆ ಅಂದ್ರೆ ನಿನ್ ಏಜ್ ಅಂತ ಅದು ಅಖಿಲ್. ನಿಂದು ಅಂತಾನೆ ಕೆಲವು ಇಷ್ಟಗಳು ಅಭಿಪ್ರಾಯಗಳು ಇರ್ತಲ್ಲ, ಅದರಿಂದಾಗಿ ನಿಮ್ಮ ಮಮ್ಮಿ ಇಷ್ಟಗಳನ್ನ ಅಭಿಪ್ರಾಯಗಳನ್ನ ನೀನ್ ಬೇಡ ಅಂತೀಯನೋ ಅಂತ ಅವಳು ಭಯ ಪಡ್ತಿರ್ಬೋದಲ್ವಾ? ಇನ್ನೂ ಅರ್ಥ ಆಗ್ತಿಲ್ವಾ? ಸಡನ್ ಆಗಿ ನೀನೊಂದು ಹುಡುಗಿನ ಕರ್ಕೊಂಬಂದು, ಮಮ್ಮಿ ನಾನು ಈ ಹುಡುಗಿನ ಪ್ರೀತಿಸ್ತಿದ್ದೀನಿ, ಇಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀಯನೋ ಅಂತ ನಿಮ್ ಮಮ್ಮಿಗೆ ಟೆನ್ಷನ್.
ಹಾಗನ್ನೋ ಚಾನ್ಸೇ ಇಲ್ವಲ್ಲ ಡ್ಯಾಡಿ. ಮಮ್ಮಿ ಸೆಲೆಕ್ಟ್ ಮಾಡಿರೋ ಹುಡುಗಿನೇ ನಾನು ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ದೀನಲ್ಲ. ನೀನ್ ಹೇಳಿರೋದಕ್ಕೇನೆ ಅವಳು ಅಷ್ಟು ಧೈರ್ಯವಾಗಿದ್ದಾಳೆ ಕಣೋ. ಇಲ್ಲ ಅಂದ್ರೆ ನಿನ್ನ ವಿಷಯದಲ್ಲಿ ಇನ್ನಷ್ಟು ಟೆನ್ಷನ್ ಮಾಡ್ಕೊಂಡಿರೋಳು. ಡ್ಯಾಡಿ, ಸುಮ್ಮನೆ ಕೇಳ್ತಾ ಇದ್ದೀನಿ. ಒಂದು ವೇಳೆ ನಾನೊಬ್ಳು ಹುಡುಗಿನ ಲವ್ ಮಾಡಿ ಮಮ್ಮಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ನಾನು ಆ ಹುಡುಗಿನ ಮದುವೆ ಆದೆ ಅಂತ ಅಂದ್ಕೊಳ್ಳಿ. ಆಗ ಮಮ್ಮಿ ಏನ್ ಮಾಡ್ಬೋದು? ನನ್ನ ಮನೆಯಿಂದ ಹೊರಗೆ ಹಾಕ್ತಾರಾ? ನಿನ್ನ ಮನೆಯಿಂದ ಹೊರಗೆ ಹಾಕೋದಾ? ನೆವರ್. ಯಾವತ್ತೂ ನಿಮ್ಮ ಮಮ್ಮಿ ಹಾಗೆ ಮಾಡಲ್ಲ. ನಿಮ್ಮ ಮಮ್ಮಿಗೆ ನೀನಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ಅದಕ್ಕೆ ನಿನ್ನ ಏನು ಮಾಡಲ್ಲ. ಆದ್ರೆ ಅವಳಿಗೆ ಬರೋ ಸೊಸೆಗೆ ನರಕ ತೋರಿಸ್ಬಿಡ್ತಾಳೆ. ಸೊ ಅಪ್ಪಿ ತಪ್ಪಿನೂ ನೀನಂತ ಕೆಲ್ಸಗಳು ಮಾಡಕ್ ಹೋಗ್ಬೇಡಿ. ಓಕೆ, ಸರಿ ನಡಿ. ನಾವು ಬ್ಯಾಂಕ್ ಹೋಗಿ ಕ್ಯಾಶ್ ಡ್ರಾ ಮಾಡಿಕೊಂಡು ರಂಗನಾಥ್ ಅವ್ರ ಹತ್ರ ಹೋಗ್ಬೇಕು. ನಡಿ. ಓಕೆ. ಕರ್ಮ ಕರ್ಮ. ಅಲ್ಲ, ನಾವು ಮೇಳ್ದವ್ರು ಅನ್ನೋದು ಇಡೀ ಊರವ್ರಿಗೆ ಗೊತ್ತಾಗ್ಬೇಕಾ ಏನು? ಗೊತ್ತಾದ್ರೆ ತಪ್ಪೇನು ಅದಕ್ಕೆ? ಅಂದ್ರೆ ಕೆಲ್ಸಗಾರ್ಗೆ ಏನು ಇಲ್ದೆ ಹೀಗೆ ನುಡಿಸ್ತಾ ಕೂತ್ಕೊಂಡ್ರೆ ಹೇಗೆ? ಶಹನಾಯಿಯಲ್ಲಿ ಹೀಗೆ ಕೀರ್ತನೆ ನುಡ್ಸಿದ್ರೆ ತಾನೆ 4 ರೂಪಾಯಿ ಸಂಪಾದನೆ ಆಗೋದು. ನುಡಿಸಿ 4 ರೂಪಾಯಿ ಸಂಪಾದನೆ ಆದ್ರೆ ಪರವಾಗಿಲ್ಲಮ್ಮ. ತಿಂದಿದ್ದು ಕರ್ಗ್ಲಿ ಅನ್ನೋ ಹಾಗೆ ಇಬ್ರು ಸುಮ್ನೆ ನುಡಿಸ್ತಾ ಕೂತಿದ್ದಾರೆ. ಅದು ತಿಂದಿದ್ದು ಕರಗದೆ ಇರೋದಿಕ್ಕಲ್ಲ ಅದಕ್ಕೆ, ಅಭ್ಯಾಸ ಮಾಡೋದು. ಅವ್ರ ಅಭ್ಯಾಸದಿಂದ ನನಗ್ ತಲೆ ನೋಯ್ತಾ ಇದೆ. ಟೀ ಕುಡಿಬೇಕು, ಹೋಗಿ ಹಾಲಿನ ಪ್ಯಾಕೆಟ್ ತಗೊಂಬ. ಅವಳು ಯಾಕಮ್ಮ, ನಾನು ಹೋಗಿ ತಗೊಂಡ್ ಬರ್ತೀನಿ. ನೀವಾ? ನೀವು ಹೋದ್ರೆ ಅಡ್ಗೆ ಯಾರು ಮಾಡ್ತಾರೆ? ಅದು ಅಲ್ದೆ ನೀವು ಹೊರಗಡೆ ಹೋಗಿ ಎಲ್ಲಾದ್ರೂ ತಪ್ಪಿಸ್ಕೊಂಡ್ರಿ ಅಂತ ಅನ್ಕೊಳ್ಳಿ, ನಿಮ್ಮನ್ ಹುಡ್ಕೋದೆ ನಮ್ಮ ಕೆಲಸ ಆಗಿ ಹೋಗುತ್ತೆ. ನೀವು ಮನೇಲೇ ಇದ್ದು ಮನೆ ಕೆಲಸ ನೋಡ್ಕೊಳ್ಳಿ. ಶ್ಯಾಮನೆ ಹೋಗಿ ಹಾಲು ತಗೊಂಡ್ ಬರ್ತಾಳೆ. ಸರಿ ಅದಕ್ಕೆ. ಅಕ್ಕ ಅಕ್ಕ, ನೀನ್ ಬರುವಾಗ ನಂಗೆ ಚಾಕ್ಲೇಟ್ ತಗೊಂಡ್ಬರ್ತೀಯಾ? ಸರಿ, ತಗೊಂಡ್ ಬರ್ತೀನಿ. ಹೇಳಿ, ಅರ್ಜೆಂಟಾಗಿ ಬನ್ನಿ ಅಂತ ನನಗೆ ಫೋನ್ ಮಾಡಿದ್ರಿ. ವಿಷಯ ಏನು ಅಂತ ಹೇಳಿ. ಅದೇ ಪುರೋಹಿತ್ರೆ, ಆದಷ್ಟು ಬೇಗ ನಮ್ಮ ಅಖಿಲ್ಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಆ ಶುಭ ಕಾರ್ಯದ ಬಗ್ಗೆ ಅಂದ್ಕೊಂಡಾಗಿಂದ ಈ ಮನೆಯಲ್ಲಿ ಆಗಾಗ ತೊಂದರೆಗಳಾಗ್ತಾ ಇದೆ. ಏನು ನಡೀತಮ್ಮ? ಏನೋ ಚಿಕ್ಕ ಚಿಕ್ಕ ಮೆಂಟಲ್ ಡಿಸ್ಟರ್ಬೆನ್ಸ್ ಅಷ್ಟೆ. ಆದ್ರೆ ಆ ವಿಷಯ ಮಾತಾಡೋಕಲ್ಲ ನಿಮ್ಮನ್ನ ಇಲ್ಲಿ ಕರೆಸಿರೋದು. ಮತ್ತೆ ಯಾವ ವಿಷಯಕ್ಕಮ್ಮ? ಬೆಳಗ್ಗೆ ನಾನು ದೀಪಾರಾಧನೆ ಮಾಡುವಾಗ ದೀಪ ನೆಲದ ಮೇಲೆ ಬಿದ್ದೋಯ್ತು. ಅದ್ಯಾಕೋ ಅಪಶಕುನ ಅನ್ಸಿ ನಿಮ್ಮನ್ನ ಕರೆಸಿದ್ದು. ಯಾವ ಅಡ್ಡಿ ಆತಂಕನೂ ಇಲ್ಲದೆ ಮದ್ವೆ ಕಾರ್ಯ ನಡೆಯುತ್ತಲ್ವಾ? 1 ನಿಮಿಷನಮ್ಮ. ಸರಿ. ಮದುವೆ ನಡೆಯಲ್ಲ ಅಂತ ಪುರೋಹಿತ್ರ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಆ ನಕ್ಷತ್ರನ ಪೀಡೆ ತೊಲಗ್ತಿತ್ತು. ಅಮ್ಮ, ಹುಡುಗನ ಜಾತಕದ ಪ್ರಕಾರ 2 ದುಷ್ಟಗ್ರಹಗಳು ಒಂದೇ ಮನೇಲಿರೋದ್ರಿಂದ ಇಂಥ ಅಶುಭ ಎಲ್ಲ ನಡೀತಾ ಇರೋದು. ಅಂದ್ಕೊಂಡಿರೋ ಮುಹೂರ್ತಕ್ಕೆ ಅಖಿಲ್ ಅವರ ಮದುವೆ ಖಂಡಿತ ಆಗತ್ತೆ. ಆದರೆ ಆ ಮುಹೂರ್ತದ ಕ್ಷಣದವರೆಗೂ ಏನಾದರೂ ತೊಡಕು ಬರ್ತಾನೇ ಇರುತ್ತಮ್ಮ. ಯಾವ ಕಡೆಯಿಂದ ಯಾವ ತೊಂದರೆ ಯಾವ ರೂಪದಲ್ಲಿ ಬರುತ್ತೋ ಅರ್ಥ ಆಗದೆ ಇರೋದ್ರಿಂದ
ಗಲಿಬಿಲಿಯಾಗಿ ಗೊಂದಲಮಯವಾಗಿರುತ್ತಮ್ಮ ಪರಿಸ್ಥಿತಿ. ಆ ಪರಿಸ್ಥಿತಿ ಬರದೆ ಎಲ್ಲ ಶುಭವಾಗಿ ನಡೆದು ವಧು ಕುತ್ತಿಗೆಗೆ ವರ ತಾಳಿ ಕಟ್ಟಬೇಕು ಅಂದರೆ ಒಂದೇ ಮಾರ್ಗ ನಮ್ಮ. ಏನದು ಪುರೋಹಿತ್ರೆ? ನಿಮ್ಮ ಮಗನ ಮದುವೆ ನಿರ್ವಿಘ್ನವಾಗಿ ನಡಿಬೇಕು ಅಂತ ಬೇಡ್ಕೊಂಡು ಆ ವೆಂಕಟೇಶ್ವರ ಸ್ವಾಮಿಗೆ ನೀವು ಕಲ್ಯಾಣ ಗಜಮಾಲೆ ಸಮರ್ಪಣೆ ಮಾಡಬೇಕು. ಸ್ವಾಮಿಗೆ ಕಲ್ಯಾಣ ಗಜಮಾಲೆ ಸಮರ್ಪಣೆ ಮಾಡಿದ್ರೆ ನಿಮ್ಮ ಮಗನ ಮದುವೆ ಯಾವ ತೊಂದರೆನೂ ಇಲ್ಲದೆ, ಯಾವ ಗಂಡಾಂತರಗಳೂ ಇಲ್ಲದೆ ಶುಭವಾಗಿ ನಡೆದು ಹೋಗುತ್ತೆ. ಹೌದಾ? ತುಂಬಾ ಸಂತೋಷ ಪುರೋಹಿತ್ರೆ, ತುಂಬಾ ಸಂತೋಷ. ಆ ಕಲ್ಯಾಣ ಗಜಮಾಲೆ ಏರ್ಪಾಡೆಲ್ಲ ನೀವೇ ನೋಡ್ಕೊಳ್ಳಿ ಪುರೋಹಿತ್ರೆ. ಮಾಡ್ತೀನಮ್ಮ. ಸ್ವಾಮಿಗೆ ಕಲ್ಯಾಣ ಗಜಮಾಲೆ ಸಮರ್ಪಣೆ ಮಾಡೋದಲ್ಲದೆ ಬಾವಿ ಸೊಸೆ ಕೈಯಿಂದ ಪ್ರಸಾದ ಮಾಡಿಸಿ ನೈವೇದ್ಯ ಸಮರ್ಪಣೆ ಮಾಡಬೇಕಮ್ಮ. ಹಾಗೆ ಮಾಡಿದ್ರೆ ಆ ದಂಪತಿಗಳು 100 ಕಾಲ ಖುಷಿಯಾಗಿರ್ತಾರಮ್ಮ. ಹಾಗೆ ಆಗ್ಲಿ ಪುರೋಹಿತ್ರೆ, ನೀವ್ ಏರ್ಪಾಡ್ ಮಾಡ್ಕೊಳ್ಳಿ. ನಾನು ನಮ್ಮ ಭಾವಿ ಸೊಸೆನ ಜೊತೆಗೆ ಈ ಸೊಸೆಯರ್ನು ಕರ್ಕೊಂಡು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಬರ್ತೀನಿ. ಆಗ್ಲಿಮ್ಮ, ಬರ್ತೀನಮ್ಮ. ಒಳ್ಳೇದು, ಹೋಗಿ ಬರ್ತೀನಮ್ಮ. ಅತ್ತೆ, ಈಗ ನಿಮ್ಗೆ ಸಮಾಧಾನ ಆಯ್ತಲ್ವಾ? ಹೌದಮ್ಮ, ಈಗ ನನಗೆ ತುಂಬಾ ಸಮಾಧಾನ ಆಯ್ತು. ಆದ್ರೆ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಯಾಕೆ ಐಶ್ವರ್ಯ ಟೆನ್ಷನ್? ಯಾಕಂದ್ರೆ ಏನಕ್ಕ, ಇನ್ನು ಮದ್ವೆನೇ ಆಗ್ತಿರೋ ನಕ್ಷತ್ರನ ಹೀಗೆ ಪೂಜೆಗೆ ಪುನಸ್ಕಾರಕ್ಕೆ ಬಾ ಅಂತ ಹೇಳಿದ್ರೆ ಅದ್ ಚೆನ್ನಾಗಿರುತ್ತಾ ಹೇಳು? ಹುಡುಗನ್ ಜಾತಕದಲ್ಲಿ ಏನ್ ಲೋಪ ಇದೆಯೋ, ಯಾಕಿಂತ ಪೂಜೆ ಮಾಡಿಸ್ತಿದಾರೇನೋ ಅಂತ ಅನುಮಾನ ಬರಲ್ವಾ? ಅಂತ ಅನುಮಾನ ಇಲ್ಲ, ಏನು ಬರಲ್ಲ ಅಮ್ಮ. ಯಾವ ಆತಂಕನೂ ಇಲ್ದೆ ನಿರ್ವಿಘ್ನವಾಗಿ ಮದ್ವೆ ನಡೀಲಿ ಅಂತ ತಾನೇ ನಾವೀ ಪೂಜೆ ಮಾಡ್ತಿರೋದು. ಆ ವಿಷಯನೇ ಹೇಳೋಣ. ನೀನು ನಕ್ಷತ್ರಕ್ಕೆ ಫೋನ್ ಮಾಡಿ ಹೀಗೆ ಕಲ್ಯಾಣ ಗಜಮಾಲೆ ಕಾರ್ಯಕ್ರಮ ಇದೆ, ಅದಕ್ಕೆ ದೇವಸ್ಥಾನಕ್ಕೆ ಬಾ ಅಂತ ಹೇಳು. ಸರಿ ಅತ್ತೆ, ಹೇಳ್ತೀನಿ. ವೈದೇಹಿ, ಏನ್ ಕೆಲ್ಸ ಇದೆ ನೋಡು. ಕಲ್ಯಾಣ ಗಜಮಾಲೆ ಸಮರ್ಪಣೆ ಮಾಡಿದ ತಕ್ಷಣ ಮದುವೆ ಆಗ ಹೋಗುತ್ತಾ ಹೇಗೆ? ಈ ಮದುವೆನ ಹೇಗ್ ನಿಲ್ಲಿಸ್ಬೇಕೋ ಹಾಗೆ ನಿಲ್ಲಿಸ್ತೀನಿ. ಡ್ಯಾಡಿ, ನಾನು ಹೋಗಿ ಕ್ಯಾಶ್ ಡ್ರಾ ಮಾಡ್ಕೊಂಡ್ ಬರ್ತೀನಿ. ಓಕೆ ಅಖಿಲ್. ಡ್ಯಾಡಿ, ನಾನು ಹೋಗೋ ಅಷ್ಟರಲ್ಲಿ ಮ್ಯಾನೇಜರು ಕ್ಯಾಶ್ ರೆಡಿ ಮಾಡಿ ಇಟ್ಟಿದ್ರು. ನೋಡಿ. ಹಲೋ ಅಣ್ಣ. ಹಾ ಹೇಳು. ನಾವೀಗ ಬ್ಯಾಂಕ್ ಹತ್ರ ಇದ್ದೀವಿ ಅಣ್ಣ. ಇನ್ನೂ ಒಂದು 1 ಅವರ್ ಆಗುತ್ತೆ ಆಫೀಸಿಗೆ ಬರೋದು. ಹೌದಾ? ಅರ್ಜೆಂಟಾಗಿ ಬರಬೇಕಾ? ಓಕೆ ಓಕೆ ಸರಿ. ಅಖಿಲ್, ಏನಾಯ್ತು? ಅಣ್ಣ, 1 ನಿಮಿಷ. ಅರ್ಜೆಂಟಾಗಿ ನನ್ನ ಸಿಗ್ನೇಚರ್ ಬೇಕಂತೆ ಡ್ಯಾಡಿ. ಅಣ್ಣ ಈಗಲೇ ಆಫೀಸಿಗೆ ಬಾ ಅಂತಿದ್ದಾನೆ. ಬರ್ತೀನಿ ಅಂತ ಹೇಳು. ಹೇಗೆ ಹೋಗ್ಲಿ ಡ್ಯಾಡಿ? ನಾವು ಹೋಗಿ ರಂಗನಾಥ್ ಅವ್ರಿಗೆ ಕ್ಯಾಶ್ ಕೊಡಬೇಕು ಅಲ್ವಾ? ನೋ ಪ್ರಾಬ್ಲಮ್. ರಂಗನಾಥ್ ಅವ್ರ ಹತ್ರ ನಾನು ಹೋಗಿ ಬರ್ತೀನಿ ಬಿಡು. ನೀನು ಆಫೀಸ್ಗೆ ಹೋಗಿ ಆ ಕೆಲಸ ಏನಿದೆಯೋ ನೋಡು. ಅರ್ಜೆಂಟ್ ಅಂತ ಹೇಳ್ತಿದ್ದಾನ. ಓಕೆ ಡ್ಯಾಡಿ. ಹಲೋ ಅಣ್ಣ, ಇನ್ನು 10 ನಿಮಿಷದಲ್ಲಿ ಇರ್ತೀನಿ. ಓಕೆನಾ? ಬಾಯ್. ಡ್ಯಾಡಿ, ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ. ನೀವು ಈ ಕಾರ್ ತಗೊಂಡು ಹೋಗಿ. ಡ್ಯಾಡಿ, ಅದರಲ್ಲಿ 25 lakhs ಇದೆ. ಮಧ್ಯದಲ್ಲಿ ಎಲ್ಲೂ ಕಾರ್ ನಿಲ್ಲಿಸ್ಬೇಡಿ. ಸ್ಟ್ರೈಟ್ ಆಗಿ ರಂಗನಾಥ್ ಅವ್ರ ಮನೆಗೆ ಹೋಗಿ. ಆಯ್ತು ಬಿಡಪ್ಪ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಮೊದಲು ಆಫೀಸ್ಗೆ ಹೋಗಿ ನಿಮ್ಮ ಅಣ್ಣನ ಟೆನ್ಷನ್ ಕಡಿಮೆ ಮಾಡು. ಓಕೆ, ಬಾಯ್ ಅಖಿಲ್. ಟೇಕ್ ಕೇರ್ ಡ್ಯಾಡಿ. AC ಹಾಕಿದ್ರು ಇಷ್ಟೊಂದು ಬೆವರ್ತಿದ್ದೀನಲ್ಲ.
AC ವರ್ಕ್ ಆಗ್ತಿಲ್ವಾ?